ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಮೆನ್ಯೂ ಬಂದು ಒಗ್ಗರಣೆ ಅನ್ನ ಖಾರವಾಗಿ ಸ್ಪೈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಸೊ ವೆಲ್ಕಮ್ ಟು ಸ್ಪಿರಿಟ್ ವಂಡರ್. ಸೊ ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಲ್ವೋ ಅವ್ರು ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ, ಬನ್ನಿ ಫ್ರೆಂಡ್ಸ್ ನೋಡೋಣ. ಇಲ್ಲಿ ನಾನು ಒಗ್ಗರಣೆ ಅನ್ನಕ್ಕೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ, ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಜೀರಿಗೆ ಪುಡಿ ತೊಗೊಂಡಿದ್ದೀನಿ, ಜೀರಿಗೆನೂ ಕೂಡ ತೊಗೊಂಡಿದ್ದೀನಿ, ಜೀರಿಗೆ ಪುಡಿ ಜೀರಿಗೆ ಎರಡೂ ತೊಗೊಂಡಿದ್ದೀನಿ, ಆಮೇಲೆ ಮೆಣಸು ಪುಡಿ ತೊಗೊಂಡಿದ್ದೀನಿ, ಸಾಸಿವೆ ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ ಪುಡಿ ಕೂಡ ತೊಗೊಂಡಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉದ್ರಾಗಿ ಮಾಡ್ಕೊಂಡಿರೋ ಅನ್ನ. ಸೊ ಏನು ಮಾಡೋದು ಅಂತ ಅಂದರೆ, ಇಲ್ಲಿ ಫಸ್ಟು ನಾನು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಕಾಯಕ್ಕೆ ಬಿಡ್ತಾಯಿದ್ದೀನಿ. ಕಾದಾದ್ಮೇಲೆ ನಾನು ಇಲ್ಲಿ ಸಾಸಿವೆ ಹಾಕ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಏನು ಗೊತ್ತಾ, ಇದು ರಾತ್ರಿ ಅನ್ನ ಎಲ್ಲ ಮಿಕ್ಕಿರುತ್ತಲ್ಲ, ಸೊ ಅದನ್ನು ಎದ್ದು ಬೆಳಗ್ಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ತುಂಬ ಈಸಿಯಾಗಿ ಕೂಡ ಫ್ರೈ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಹಳ್ಳಿ ಕಡೆ ಎಲ್ಲ ಇದು ಫೇಮಸ್ ರೆಸಿಪಿ. ಇದು ಏನು ಮಾಡಬೇಕು ಅಂತ ಬೆಳಗ್ಗೆ ಟೈಮ್ ಗೊತ್ತೇ ಆಗಲ್ವಲ್ಲ, ಅನ್ನ ಮಿಕ್ಕಿರುತ್ತೆ, ಅನ್ನನ ತೆಗ್ದು ಈ ಥರ ಫ್ರೈ ಮಾಡ್ಕೊಬಿಡ್ತಾರೆ. ಇದು ಸಿಂಪಲ್ ರೆಸಿಪಿ, ಬೆಳಗ್ಗೆ ಎದ್ದು ಫ್ರೈ ಮಾಡೋದು, ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಈ ಥರ ಮಾಡಿ ನೋಡಿ. ಆಮೇಲೆ ನಾನಿಲ್ಲಿ ಎಣ್ಣೆ ಹಾಕಾದ್ಮೇಲೆ ಸಾಸಿವೆ ಹಾಕ್ಬಿಟ್ಟು ಸಿಡ್ದಾದ್ಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾದ್ಮೇಲೆ ನಾನು ಇಲ್ಲಿ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಿಂಗು ಬೇಕು ಅಂದರೆ ನೀವು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ತೊಂದರೆ ಇಲ್ಲ. ನಾನು ಸುಮಾರು ಅಡುಗೆಗಳಿಗೆ ಹಿಂಗೆ ಹಾಕ್ತೀನಿ, ಸೊ ಹಾಗಾಗಿ ನಾನು ಹಿಂಗೆ ಕೂಡ ಯೂಸ್ ಮಾಡ್ತಿದ್ದೀನಿ. ಸೊ ಆಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಜಜ್ಕೊಂಡಿದ್ನಲ್ಲ, ಆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಎಷ್ಟು ಬೇಕಾದರೂ ಹಾಕ್ಕೋಬೋದು, ತುಂಬ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಅದು ಕೆಂಪಗೆ ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು ಕೆಂಪು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಕೂಡ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾವೇನೇ ಇದು ತೊಗೊಂಡ್ರು ನೀವು ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಆವಾಗಲೇ ತುಂಬಾ ಚೆನ್ನಾಗಿರುತ್ತೆ, ತುಂಬ ಹೆಮ್ಮೆಯಾಗಿ ಕೂಡ ಇರುತ್ತೆ. ಆಮೇಲೆ ನಾನಿಲ್ಲಿ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಎಲ್ಲ ಬೇಯೋದಕ್ಕೋಸ್ಕರ ಇದಾಕಿದ್ದೀನಿ. ಎಲ್ಲ ಆಗಿದೆ. ಅದಾದಮೇಲೆ ನಾನಿಲ್ಲಿ ಅನ್ನ ಹಾಕ್ತಾಯಿದ್ದೀನಿ. ಅನ್ನ ಹಾಕ್ಬಿಟ್ಟು ಇಲ್ಲಿ ನಾನು ಜೀರಿಗೆ ಪುಡಿ, ಮೆಣಸು ಪುಡಿ ಮತ್ತು ಕೆಂಪು ಮೆಣಸಿನ್ಕಾಯಿ ಪುಡಿ, ನಿಮಗೆ ಕೆಂಪು ಮೆಣಸಿನ್ಕಾಯಿ ಪುಡಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಯಾಕೆಂದರೆ ಇಲ್ಲಿ ಮೆಣಸು ಪುಡಿನೂ ಹಾಕಿದ್ದೀವಿ, ಮತ್ತು ಕೆಂಪು ಮೆಣಸಿನ್ಕಾಯಿ ಇದಿಷ್ಟು ಹಾಕಿರೋದ್ರಿಂದ ನೀವು ಸ್ಪೈಸಿ ನೋಡಿಕೊಂಡು ಹಾಕ್ಕೋಬೇಕು. ಸ್ಪೈಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಿಷ್ಟು ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು. ಅದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಬೆಳ್ಳುಳ್ಳಿ ಫ್ಲೇವರ್ ಇರೋದ್ರಿಂದ ನಿಮಗೆ ತುಂಬಾ ಟೇಸ್ಟಿಯಾಗಿರುತ್ತೆ, ಮತ್ತೆ ಮಾಡಬೇಕು ಅಂತ ಅನ್ನಿಸುತ್ತೆ. ತುಂಬ ಬೇಗ ಕ್ವಿಕ್ಕಾಗಿ ಬೇಗ ಆಗೋದ್ರಿಂದ ಇದು ಜಾಸ್ತಿ ಸಮಯ ಹಿಡಿಯೋದೇ ಇಲ್ಲ ನಿಮಗೆ. ಸೊ ಹಾಗಾಗಿ ಇದು ಬೇಗ ಆಗೋಗುತ್ತೆ ರೆಸಿಪಿ. ಮತ್ತು ಲಾಸ್ಟಲ್ಲಿ ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ನೀವು ನಮ್ಮ ವೀಡಿಯೋಸ್ ನೋಡ್ಬೋದು. ನಾನು ಸುಮಾರು ಐಟಮ್ಸ್ಗಳಿಗೆ ನಾನು ಲಾಸ್ಟಲ್ಲಿ ತುಪ್ಪ ಹಾಕ್ತೀನಿ. ಸೊ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಫಸ್ಟೇ ನಾನು ತುಪ್ಪ ಹಾಕಲ್ಲ, ಕೆಲವೊಂದು ಐಟಮ್ಸ್ಗಳಿಗೆ ಮಾತ್ರ ನಾನು ಫಸ್ಟು ತುಪ್ಪ ಹಾಕ್ತೀನಿ, ಕೆಲವೊಂದು ಐಟಮ್ಸ್ಗಳಿಗೆ ನಾನು ಲಾಸ್ಟಲ್ಲಿ ತುಪ್ಪ ಹಾಕ್ತೀನಿ. ಫ್ಲೇವರು ತಿನ್ನಬೇಕಾದ್ರೆ ಅದು ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮತ್ತು ಇದು ಬೇಗನೆ ಆಗೋಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಕ್ವಿಕ್ಕಾಗಿ ಒಂದು 5 ನಿಮಿಷದಲ್ಲೆಲ್ಲ ಹಾಗೆ ಹೋಯ್ತು. ಸೊ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ಥರ ವೀಡಿಯೋಸ್ಗಳನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಬಾಯ್ ಫ್ರೆಂಡ್ಸ್, ನಾನು ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.